ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಬೆಳಗ್ಗೆನೇ ಅಡುಗೆ ವಿಡಿಯೋ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿರಾ? ನಾನು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೆ, ಅದನ್ನೇ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ನನ್ನ ಮಗಳಿಗೆ ಹಾಲು ಜೊತೆ ಚಪಾತಿ ನೆನೆಸಿಟ್ಟಿದ್ದೆ. ಮಲಗಿದ್ಲು, ಎದ್ಮೇಲೆ ತಿನ್ಸೋಣ ಅಂತ. ವಿಲೇಜ್ ಸ್ಟೈಲಲ್ಲಿ ಹಳ್ಳಿ ಕಡೆಯಲ್ಲಿ ಮಾಡ್ತಾರಲ್ಲ ಆ ಥರ ಹುಣಸೆ ಹಣ್ಣಿನ ಚಿತ್ರಾನ್ನ ಅಂದರೆ ನಂಗೆ ತುಂಬ ಇಷ್ಟ. ಅದನ್ನು ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಅದು ತುಂಬ ಇಷ್ಟ, ಸಖತ್ತಾಗಿರುತ್ತೆ. ಮಾಡಿಕೊಂಡು ಒಂದಿನ 2 ದಿನನಾದರೂ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾ ಇದ್ದಾರೆ. ಸ್ನಾನ ಮಾಡ್ಕೊಂಡು ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ರಲ್ಲ, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರಿ, ನೋಡ್ಬೋದು ನೀವು. ಗಣಪತಿ ಮತ್ತು ಗೌರಿ ಕಲಶ ಎಲ್ಲ ಕೂರಿಸಿದ್ರು. ನೆನ್ನೆಗೆ ಲಾಸ್ಟು ಗಣಪತಿ ಕೂರಿಸೋದು. ಇವತ್ತಿಂದ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಇನ್ನು ಗಣಪತಿ ಹಬ್ಬ ಎಲ್ಲ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದಾದಮೇಲೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಲ್ಲಿ ಮೇಲ್ಗಡೆ ಗಣಪತಿ ಕೂರಿಸಿರೋದು. ಅವ್ರು ಟಮಟೆ ಬಡಿಯೋರು ಎಲ್ಲ ಕರ್ಕೊಂಬಂದು ಕೆಳಗಡೆ ಎಲ್ಲರಿಗೂ ತೋರಿಸೋದಕ್ಕೆ ಮನೆ ಕೆಳಗಡೆನೆ ವೀರಗಸರು ಇರ್ತಾರಲ್ಲ ಅವ್ರ ಹತ್ರ ಡ್ಯಾನ್ಸ್ ಅವರೆಲ್ಲ ಮಾಡ್ತಾಯಿದ್ರು. ನಾವು ಕೆಳಗಡೆ ಹೋಗಲಿಲ್ಲ, ಮೇಲಿಂದಲೇ ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ತುಂಬ ಚೆನ್ನಾಗಿತ್ತು. ಈ ವರ್ಷವೇ ಈ ಥರ ಇವ್ರು ಮಾಡಿರೋದು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಗೌರಿ ಹಬ್ಬ ಇನ್ನೇನು ಮುಗೀತು, ಇನ್ನು ಮುಂದಿನ ವರ್ಷವೇ ನೋಡೋಕ್ಕಾಗೋದು ನಮಗೆ. ವಾಯ್ಸ್ ಚೆನ್ನಾಗಿ ಬರ್ತಾಯಿಲ್ಲ ನಂದು, ಸ್ವಲ್ಪ ಗಂಟಲು ಕಿರಿಕಿರಿ ಆಗಿದೆ, ಆದ್ದರಿಂದ ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ರಾಗಿ ಸರಿ ಮಾಡೋಣ, ಪಾಪುಗೆ ಖಾಲಿ ಆಗಿದೆ ಅಂತ ರಾಗಿ ಸರಿ ಮಾಡ್ತಾಯಿದ್ವು. ಬಿಸಿಲು ಬರ್ತಾನೆ ಇರಲಿಲ್ಲ, 2 ತಿಂಗಳಿಂದ ಬರೀ ಮಳೆ. ಅದಕ್ಕೆ ರಾಗಿ ಎಲ್ಲಡಿಲಿ ಅದೇನೇ ಮಾಡೋದು ಈಗ ಹಾರಾಕ್ಬಿಟ್ಟು ಏನು ಅದರಲ್ಲಿ ಇನ್ನೂ ನೀರು ಬರ್ತೈತಲ್ಲ, ಈಗ ಅವ್ರಿಗೆ ಬಸಿತವ್ರೀಗ. ಅವ್ರಿಗೆ ಅದರಲ್ಲಿ ಗಂಟು ಹಾಕ್ಬೇಕೆ, ನೀರು ಬಸ್ಕೊಂಡ್ಮೇಲೆ ಹಾರಾಕೋದು ಚೆನ್ನಾಗಿ ಒಣಗಿಸಿ ಬೇಸಿಗೆ ಹಾಕೋದು. ಅದೇ ಒಣಗಬೇಕಲ್ಲ ಅದು. ಶ್ರೇಯಾಂಕ ಏನು ಮಾಡ್ತಿದ್ದೀಯ? ರಾಗಿ ಸರಿ ಮಾಡ್ತಿದ್ದೀಯ ನೀನು ಅಜ್ಜಿ ಜೊತೆಲಿ? ನೋಡಿ, ಇವಳು ಕೈ ಆಡಿಸ್ತಾವಳೆ. ಯಾರು ಏನು ಮಾಡ್ಬೇಕು ಅದನ್ನೇ ಮಾಡ್ತಾಳೆ ಇವು. ಶ್ರೇಯಾಂಕ ಹಾಯ್. ಇದನ್ನು ರಾತ್ರಿ ಎಲ್ಲ ನೆನೆ ಹಾಕಿದ್ವಿ ಗೈಸ್. ಬೆಳಗ್ಗೆ ಬಿಸಿಲು ಬರುತ್ತೆ ಇಲ್ವಾ ಅಂತ ಡೌಟ್ ಇತ್ತು. ಇದಕ್ಕೆ ಬಿಸಿಲು ಚೆನ್ನಾಗಿರಬೇಕು, ಇಲ್ಲಾಂದರೆ ಎಲ್ಲ ಹಾಳಾಗುತ್ತೆ, ಮೊಳಕೆ ಬಂದುಬಿಡುತ್ತೆ. ನಮ್ಮ ದೇವ್ರ ದಯೆಯಿಂದ ಬಿಸಿಲು ಹೆಂಗೋ ಬಂತು. ಇವತ್ತು ನೆನೆ ಬಿಸಿಲಿದೆ ಅಂತ ನೆನೆ ಹಾಕಿದ್ರು ನಮ್ಮಮ್ಮ ಮಾಡೋಣ ಅಂತ. ನಮ್ಮಮ್ಮ ಬಂದಿದ್ರಲ್ಲ, ನೆನೆ ಹಾಕಿ ಅದನ್ನು ತೊಳೆದು ನೀರು ಹಾರಾಕಿ ಮಾಡ್ತಾಯಿದ್ದಾರೆ. ನನ್ನ ಮಗಳು ಅಲ್ಲಿ ನಮ್ಮ ಅಮ್ಮಂಗೆ ತೊಂದರೆ ಕೊಡ್ತಾಯಿದ್ದಾಳೆ, ನಾನು ಮಾಡ್ತೀನಿ ಅಂತ. ಅವಳು ಹಂಗೆ ಒಂದಿನ ಇರೋವರೆಗೂ ಹಂಗೆ, ಇನ್ನೊಂದಿನ ಅಡ್ಜಸ್ಟ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಪಾಪ ಸಾಯಂಕಾಲ ಏನು ಮಾಡ್ತೈತೆ ಅಜ್ಜಿ? ಏನು ಮಾಡ್ತೈತೆ? ಸರಿ ಮಾಡ್ತೈತೆ ನಿಂಗೆ ಸರಿ ಮಾಡಿಲ್ಲ, ಅವ್ರಿಗೆಲ್ಲ ಗೊತ್ತಿಲ್ಲ. ಸರಿ ಮಾಡ್ತೈತೆ ಅಜ್ಜಿ, ಸರಿ ನಿಂಗೋಸ್ಕರ. ಅವಳು ಪಾರಿವಾಳ ನೋಡ್ತಾವಳಲ್ಲಿ, ಗೊತ್ತೈತಲ್ಲ, ಪಾರಿವಾಳ ಕಳೀತಾವಳೆ. ಒಂದ್ಸಲ ಗಟ್ರ ಆಗ್ತದೆ. ಇದನ್ನು ಚೆನ್ನಾಗಿ ರಾಗಿನ ನೆನೆ ಹಾಕಿ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ನೀರೆಲ್ಲ ಇಳ್ಕೋಬೇಕು, ಆ ಥರ ಒಣಗಿಸ್ಬೇಕು. ನಾವು ಇದಕ್ಕೆ ಬರೀ ರಾಗಿಯಿಂದಲೇ ಮಾಡ್ತಾ ಇರೋದು. ನೀವು ಬೇಕಾದರೆ ಗೋಡಂಬಿ, ಬಾದಾಮಿ ಗೋಡಂಬಿ ಕಾಳುಗಳು ಬರ್ತಾವಲ್ಲ, ಅವರೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬೋದು. ನಾನು ಹಾಕಿಲ್ಲ, ಏನು ಅಕ್ಕಿ ಗೋಧಿ ಏನೋ ಹಾಕಿ ಇಲ್ಲಿ ನಾವು ಮಾಡಿ ಮೇಲೆ ಬಂದು ಒಣಗಾಕ್ತಾ ಇದ್ವಿ. ಒಂದು ಕವರ್ ಹಾಕಿ, ಕವರ್ ಯಾಕೆ ಹಾಕಿದ್ರೆ ನೀರು ಇಳ್ಕೊಳ್ಳಿ ಕವರ್ ಮೇಲೆ ಅಂತ ಹಾಕಿದ್ವಿ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಒಣಗಾಕ್ದಾಗ ಕವರ್ ಏನೂ ಹಾಕಿರಲಿಲ್ಲ ನಾವು. ಹಾಗೆ ಇವಾಗ ಬಟ್ಟೆ ಮೇಲೆ ಹಂಗೆ ಸುಮ್ಮನೆ ಹಾಕ್ತಾಯಿದ್ವಿ, ನೀರು ಅದು ಹೋಗಲಿ ಎಲ್ಲ ಅಂತ. ಅಲ್ಲಿ ನನ್ನ ಮಗಳು ಕಾಟ ಕೊಡ್ತಾವಳೆ, ಅವಳನ್ನು ಸ್ವಲ್ಪ ಹೊತ್ತಾರು ಹಾರ್ಕೊಂತವಲ್ಲ ಗಾಳಿಗೆ. ಮಳೆ ಬಂದರೆ ಹಂಗೆ ಎತ್ಕೊಳೋದು.
ಅವಳು ನೋಡ್ತಿರೋದು ನೋಡಿ ಸುಮ್ಮನೆ. ಅವಳು ಏನು ಮಾಡ್ತಾಯಿದ್ದಾರೆ ಇವರೆಲ್ಲ ನೋಡ್ತಾವಳಿ. ಥ್ಯಾಂಕು ಏನು ಮಾಡ್ತಿದ್ದಾರೆ? ನಾನೇ ಯಾವಾಗ ಕಿತಾಪತಿ ಮಾಡೋಣ? ಕಿತಾಪತಿ ಸರಿ ಹಂಗೆ ಅಲ್ಲಿ ನೋಡಿ ಆಸರಾಗಿ ಅವಳು ಕೈ ಆಡ್ತಾಳೆ, ನಾನು ಕೈ ಆಡ್ತೀನಿ, ಎಲ್ಲರೂ ಕೈ ಆಡ್ತಾವ್ರೆ ಅಂತ. ಸಿಟ್ಟಂತ ಬರಪ್ಪ ಬಾ, ಅಣ್ಣ ಇದ್ದನ್ ನೋಡಲ್ಲಿ ಬಾ. ಸರಿ ಇಲ್ಲ ಬಾ ನೀನು ನೋಡಲ್ಲಿ ಏನು ಮಾಡ್ತಾರ ಎಲ್ಲ ಚೆಲ್ತೀಯ ರಾಗಿ ಚೆಲ್ಬಾರ್ದು, ನಿನಗೋಸ್ಕರನೇ ಮಾಡ್ತಿರೋದು. ಬರ ಕೆಳಗೆ ಹೋಗ್ಬರೋಣ. ನೀನು ಇಲ್ಲಿದ್ರೆ ಬರೀ ತೀಟೆ ಮಾಡೋದು ನಿಂದ ಆಯ್ತು. ಮನ ಬಿಸಿಲಲ್ಲಿ ಒಣಗಿಸ್ತಾವಳು ಇಲ್ಲಿ, ರಾಗಿ ಒಣಗಿಸೋದೆಲ್ಲ ಸಾತ್ ಜೊತೆಲಿ. ಅವು ಎದ್ದೋದ್ರು ಒಬ್ಬರೇ ಏನಾರು ಎದ್ದೋದ್ರೆ ಇಲ್ಲಿ ಬರೀ ಪಾರಿವಾಳ ತಿಂದು ಹೋಗ್ತವೆ. ಅವು ಎಲ್ಲಿ ಜಾಸ್ತಿ ಇರ್ತಾವ ಅಲ್ಲೇ ಬತ್ತಗೊಟ್ಟಿಗೆ. ಅವು ಕಾಯ್ತಾ ಇದ್ದಾವೇನೋ ಹಾಕಿದ್ದಾರೆ ಅಂತ. ಪಾರಿವಾಳ ಯಾಕೆ ನಗ್ತಿ 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 ನಾನು ಅವ್ರಿಗೆ ಅದೇನಪ್ಪ ಖಾಲಿ ಮಾಡ್ಬೇಕು ಅಂತಾರೆ ಅಮ್ಮ. ಇಷ್ಟ ಅಲ್ಲ ಅಂತೆ ಕಾಯೋಗ್ಬಿಟ್ಟು ಮಾಡ್ಕೊಂಬಂದೆ ಅವತ್ತು. ಚೆನ್ನಾಗಿ ಮಾಡಿದೆ, ಸಾನಿಗೊಂದು ಕೊಡು. ಗಣಪತಿ ಹತ್ರ ಪ್ರಸಾದ ಕೊಟ್ಟಿದ್ರು, ಪ್ರಸಾದ ಇಸ್ಕೊಂಬಂದಿತ್ತು ನಮ್ಮಮ್ಮ. ಪಲಾವ್ ಮತ್ತು ಮೊಸರನ್ನ ತುಂಬ ಚೆನ್ನಾಗಿತ್ತು, ತಿಂದ್ವಿ ಎಲ್ಲರೂ. ಅವ್ರ ತಾತ ಗೊಂಬೆ ಮಾಡಿ ಆಟ ಆಡಿಸ್ತಾ ಇದ್ರು ಅವಳಿಗೆ. ಗೊಂಬೆ ನೋಡಿ ನಗ್ತಾ ಇಲ್ಲ, ಅವಳು ಭಯ ಪಡ್ಕೊಂಡು ಮುಟ್ತಾನೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಲವ್ ಯು ಆಲ್.